ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಶಾಲಾ ಕಾಲೇಜುಗಳಲ್ಲಿ ಒಟ್ಟಾರೆ 15,000 ಬೋಧಕರ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತೇಳಿ ನಿನ್ನೆ ರಾಜ್ಯ ಬಜೆಟ್ನಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಹಣಕಾಸು ಸಚಿವರು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನೋಡಿ, ಇತ್ತೀಚೆಗೆ ಒಂದು ಹೋರಾಟ ನಡೀತು. ಹೋರಾಟದ ಫಲವಾಗಿ ನೇಮಕಾತಿಯನ್ನು ಅಂದರೆ ಒಟ್ಟಾರೆ 56,000 ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತೇಳಿ ಭರವಸೆಯನ್ನು ನೀಡಿದರು. ಅಂದರೆ 56,000 ಪ್ಲಸ್ ಇದೆ, ನೀವು 56,000 ಅಂದ್ಕೊಳ್ಳಿ, 56,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತೇಳಿ ಮಾಹಿತಿಯನ್ನು ನೀಡಿದರು. ಅದಾದ ಕೆಲವೇ ದಿನ ಅಂದರೆ ಏನು 6 ತಿಂಗಳೇನಾಗಿಲ್ಲ, ಜಸ್ಟ್ ಇದೇ ಒಂದು ವಾರದಲ್ಲಿ ನಡೆದಿರ್ತಕ್ಕಂಥ ಒಂದು ವಿಚಾರ. ಅಂದರೆ ಒಂದು ವಾರದ ಹಿಂದೆ ಅವರು 56,000ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನಾವು ಭರ್ತಿ ಮಾಡ್ಕೊಳ್ತೀವಿ ಸರ್ಕಾರಿ ಹುದ್ದೆಗಳಿಗೆ ಅಂತ ಹೇಳಿದರು. ಈಗ ಆ 56,000 ಹುದ್ದೆಗಳಲ್ಲಿ ಹೆಚ್ಚು ಕಡಿಮೆ 15,000ದಷ್ಟು ಬೋಧಕರ ಹುದ್ದೆಗಳು ಇರತಕ್ಕಂಥದ್ದು. ಸ್ನೇಹಿತರೆ, ನಾನು ಎರಡು ವಿಡಿಯೋಗಳನ್ನು ಅಂದರೆ ಈ ಹಿಂದಿನ 2 ವಿಡಿಯೋಗಳಲ್ಲಿ ಇದ್ರ ಬಗ್ಗೆನೇ ಹೇಳಿದ್ದೆ. ಏನಂತಂದರೆ ನೋಡಿ, ಶಿಕ್ಷಕರ ನೇಮಕಾತಿ ಬೃಹತ್ ನೇಮಕಾತಿ ಆಗ್ಬೋದು ಅನ್ನುವಂಥ ಒಂದು ಭರವಸೆಯನ್ನು ನೀಡಿದ್ದೆ. ಯಾಕಂತಂದರೆ 5,267 HKಗೆ ಈಗಾಗಲೇ ಅನುಮೋದನೆ ನೀಡಿರ್ತಕ್ಕಂಥದ್ದು ನೇಮಕಾತಿ, ಅದು ಸಿದ್ಧತೆ ನಡೆದಿದೆ. ಅದನ್ನು ಹೊರತುಪಡಿಸಿದರೆ ನಾನ್ HK ಭಾಗಕ್ಕೆ 5,000 ಮಿನಿಮಮ್. ಅಂದರೆ ಇತ್ತೀಚಿನ ಒಂದು ವಿಧಾನಸಭಾ ಅಧಿವೇಶನದಲ್ಲಿ ಶಿಕ್ಷಣ ಸಚಿವರು ನೀಡಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಹೇಳೋದಾದರೆ 5,000 ಶಿಕ್ಷಕರ ಹುದ್ದೆಗಳಿಗೆ ನಾನ್ HK ಭಾಗಕ್ಕೆ, 5,267 ಹುದ್ದೆಗಳು HK ಭಾಗಕ್ಕೆ ನೀಡಿದರೆ 10,267 ಎಂಥ ಕನಿಷ್ಠ ನೋಟಿಫಿಕೇಷನ್ ಇವ್ರು ಮಾಡ್ತಾರಂತಂದ್ರೂ ಕೂಡ, ಅಂದರೆ ಕನಿಷ್ಠ ಇಷ್ಟು ಹುದ್ದೆಗಳಿಗಾದರೂ ಅಂದರೆ 10,267 ಹುದ್ದೆಗಳಿಗಾದರೂ ನೇಮಕಾತಿಯನ್ನು ಮಾಡಿಕೊಳ್ಳೇಬೇಕಾಗುತ್ತೆ. ಆ ಕಾರಣದಿಂದಾಗಿ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಸ್ಪಷ್ಟನೆಯನ್ನು ಕೂಡ ನೀಡಿದ್ದೆ. ಏನಂದರೆ 56,000ಗಳಷ್ಟು ಹುದ್ದೆಗಳಂತಂದರೆ ಬೇರೆ ಬೇರೆ ಇಲಾಖೆಗಳಲ್ಲಿ 1,015 ಕರಿಬೋದು. ಬಟ್ ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳಲ್ಲಿ, ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 8,000 ಹುದ್ದೆಗಳು ಹಾಗೂ ಶಿಕ್ಷಣ ಇಲಾಖೆಯಲ್ಲಿ ಮಿನಿಮಮ್ 10,267 ಹುದ್ದೆಗಳು ನೋಟಿಫಿಕೇಷನ್ ಆಗ್ತವೆ ಅಂಥೇಳಿ ನಾ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ನೀಡಿದ್ದೆ. ಬೇಕಿದ್ದರೆ ತಾವು ಆ ಒಂದು ವಿಡಿಯೋಗಳನ್ನು ನೋಡ್ಬೋದು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಜಸ್ಟ್ ನಾವು PST GPT ಇವುಗಳನ್ನು ನೋಡಿಕೊಂಡ್ರೂ ಕೂಡ 10,267 ಹುದ್ದೆಗಳಾಗ್ತವೆ. HSTR ಆ್ಯಡ್ ಆಗುತ್ತೆ, ಜೊತೆಗೆ PU ಕಾಲೇಜುಗಳು ಮತ್ತು ಒಂದು ವೇಳೆ ಏನಾದರೂ, ಯಾಕಂದರೆ 15,000 ಅಂತ ಹೇಳಿದಾರಲ್ಲ, ಅನುದಾನಿತ ಏನಾದರೂ ಇದ್ದಾವೆ ಅದನ್ನು ನೋಡ್ಕೋಬೇಕಾಗತ್ತೆ. ಒಟ್ಟಾರೆ ಏನೇ ಇದ್ರೂ ಕೂಡ ಒಂದು 15,000ದವರೆಗೆ ಹುದ್ದೆಗಳಿಗೆ ಒಂದು ನೇಮಕಾತಿ ನಡೆಯುವಂಥದ್ದು ಬಹುತೇಕ ಖಾತ್ರಿ ಆಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳೇ ಈಗ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಅಂದರೆ ಬಜೆಟ್ನಲ್ಲಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಅಂದರೆ ಶಾಲಾ ಕಾಲೇಜುಗಳಲ್ಲಿ 15,000ದಷ್ಟು ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಈಗೇನು ಮೀಸಲಾತಿ ಸಮಸ್ಯೆ ಇತ್ತು ಅದೆಲ್ಲವನ್ನು ಕೂಡ ಬಗೆಹರಿಸ್ಕೊಂಡಿದ್ದಾರೆ. ಅಂದರೆ ಅದು ಮುಂದೆ ಬಗೆಹರುತ್ತೆ, 56% ಅನ್ನುವಂಥದ್ದು ಮುಂದೆ ಬಗೆಹರಿಯುವಂಥ ಸಮಸ್ಯೆ. ಬಟ್ ಸದ್ಯಕ್ಕೆ ಏನು ಮಾಡ್ತಾರೆ, ತಾತ್ಕಾಲಿಕವಾಗಿ ಹಳೆ ಒಂದು ರೋಸ್ಟರ್ ಪ್ರಕಾರನೇ ನೇಮಕಾತಿಯನ್ನು ಮಾಡ್ತೀವಿ ಅಂತೇಳಿ ಕೂಡ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ತಮಗೂ ಕೂಡ ಗೊತ್ತೇ ಇದೆ. ಆ ಕಾರಣದಿಂದಾಗಿ ಒಂದೇ ವಾರದ ಹಿಂದೆ ಹೇಳಿದರು, ಈಗ ಒಂದೇ ವಾರದಲ್ಲಿ ನಡೆದಂಥ ಈ ಒಂದು ಬಜೆಟ್ನಲ್ಲಿ ಕೂಡ ಘೋಷಣೆಯನ್ನು ಮಾಡಿದರೆ ಒಟ್ಟು 15,000 ಹುದ್ದೆಗಳು. ಆ ಕಾರಣದಿಂದಾಗಿ ನೇಮಕಾತಿಗೆ ಅಂದರೆ ನೇಮಕಾತಿ ಒಂದು ಸಿದ್ಧತೆ ಏನಿದೆ ಒಂದು ಭರದಿಂದ ಸಾಗಿದೆ ಅಂತಲೇ ಹೇಳ್ಬೋದು. ಈ 56,000 ಏನು ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ, 56,000ದಲ್ಲಿ ಹೆಚ್ಚು ಕಡಿಮೆ ಒಂದು 15,000 ಶಾಲಾ ಕಾಲೇಜುಗಳಲ್ಲಿ ಬೋಧಕರಾದರೆ 8,000 ಪೊಲೀಸ್ ಇಲಾಖೆ. ಅಂದರೆ ಒಟ್ಟಾರೆಯಾಗಿ ನೋಡಿ, ಎರಡೇ ಇಲಾಖೆಗಳಿಂದ 23,000 ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ. ಅಂದರೆ ಉಳಿದಂಥವು ಏನು 56,000ದಲ್ಲಿ ಉಳಿದಂಥ ಪೋಸ್ಟ್ಗಳೇನವೆ ಅವು ಬೇರೆ ಬೇರೆ ಇಲಾಖೆಗಳಲ್ಲಿ, ಅಂದರೆ SD, FD, ಅಂದರೆ ಗ್ರೂಪ್ C, ಹೀಗೆ ಅನೇಕ ಹುದ್ದೆಗಳಿಗೆ ಒಟ್ಟಾರೆಯಾಗಿ 56,000 ಹುದ್ದೆಗಳಿಗೆ ನೇಮಕಾತಿ ನಡೆಯುವಂಥದ್ದು. ಅಂದರೆ ಅತಿ ಹೆಚ್ಚು ಸ್ಪರ್ಧಾರ್ಥಿಗಳು ಇರತಕ್ಕಂಥದ್ದು ಕೂಡ ಈ ಒಂದು ಶಿಕ್ಷಕರ ನೇಮಕಾತಿಗೆ ಕಾಯ್ತಾ ಇರತಕ್ಕಂಥದ್ದು ಮತ್ತು ಪೊಲೀಸ್ ನೇಮಕಾತಿ, ಈ 2 ಹುದ್ದೆಗಳಿಗೆ ಅತಿ ಹೆಚ್ಚಿನ ಆಸ್ಪಿರೆಂಟ್ಸ್ ಇರತಕ್ಕಂಥದ್ದು. ಉಳಿದವರು ಕೂಡ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇವು 2 ಹುದ್ದೆಗಳಿಗೆ ಹೋಲಿಕೆ ಮಾಡಿದರೆ ಅವರು ಸ್ವಲ್ಪ ಕಡಿಮೆ ಆಗ್ತಾರೆ ಅನ್ನುವಂಥದ್ದು. ಸೊ ಏನೇ ಇರಲಿ, ಒಟ್ಟಾರೆಯಾಗಿ ನಿನ್ನೆಯ ಒಂದು ರಾಜ್ಯ ಬಜೆಟ್ನಲ್ಲಿ ನಮಗೆ ಈ ಒಂದು ವಿಚಾರ ಖುಷಿಯನ್ನು ನೀಡಿರ್ತಕ್ಕಂಥದ್ದು. ನಮ್ಮೆಲ್ಲರ ಬಯಕೆ ಏನಿತ್ತು ಅಂದರೆ ಕನಿಷ್ಠ 10,267 ಹುದ್ದೆಗಳಿಗೆ ನೇಮಕಾತಿ ನಡೀಬೋದು ಅನ್ನೋಂಥದ್ದಿತ್ತು. ಬಟ್ ಇದೀಗ 15,000ದವರೆಗೆ ಏನಾದರೂ ನೇಮಕಾತಿ ನಡೆದರೆ ಬೃಹತ್ ಪ್ರಮಾಣದ ಒಂದು ನೇಮಕಾತಿ ಆಗುತ್ತೆ. ಎಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ, ಚೆನ್ನಾಗಿ ಓದಿ. ಜೊತೆಗೆ ಏನಂತಂದರೆ HSTR ನೇಮಕಾತಿ ಮಾಡಬೇಕಾಗಿತ್ತು ಅಂದರೆ ನೋಡಿ,
ಈ ಒಂದು HSTR ನೇಮಕಾತಿ ಸದ್ಯದ ಹಳೆ CN ರೂಲ್ ಪ್ರಕಾರ ಏನಾದರೂ ನೇಮಕಾತಿ ಮಾಡಿದರೆ ಡಿಗ್ರಿ ಪ್ಲಸ್ B.Ed ಆಗಿದ್ದರೆ ಸಾಕು, TET ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ಇಲ್ಲಿ ಏನಾಗುತ್ತೆ ಅಂದರೆ CN ರೂಲನ್ನು ಏನಾದರೂ ತಿದ್ದುಪಡಿ ಮಾಡಿದ್ರು ಅಂದರೆ HSTRಗೆ TET ಪೇಪರ್ 3 ಮಾಡಬೇಕಾಗುತ್ತೆ. ಜೊತೆಗೆ BA B.Ed ಅಥವಾ BSc B.Ed ಅಷ್ಟೇ ಸಾಲೋದಿಲ್ಲ, ಅದಕ್ಕೆ MA B.Ed ಅಥವಾ MSc B.Ed ಅನ್ನು ಕೂಡ ಮಾಡಬೇಕಾಗುತ್ತೆ. ಅಂದರೆ PG ಕಡ್ಡಾಯ ಆಗುತ್ತೆ. TET ಪೇಪರ್ 3 ಆಗುತ್ತೆ. ಅಂದರೆ ಪೇಪರ್ 1 ಏನು PSTಗಿದೆ, ಪೇಪರ್ 2 ಏನು GPSTR ನೇಮಕಾತಿಗಿದೆ, ಹಾಗೆಯೇ HSTR ನೇಮಕಾತಿಗೆ CN ರೂಲ್ ತಿದ್ದುಪಡಿಯಾಗಿ TET ಕಡ್ಡಾಯ ಮಾಡಿದ್ರು ಅಂದರೆ ಅಲ್ಲಿ TET ಪೇಪರ್ 3 ನಡೆಸಬೇಕಾಗುತ್ತೆ. ಹಂಗೆ ಹೋಲಿಕೆ ಮಾಡಿದ್ರೆ ಮತ್ತು TET ನಡೀಬೇಕಾಗುತ್ತೆ. ಯಾಕಂದರೆ ಇದುವರೆಗೂ ಕೂಡ TET ಪೇಪರ್ 3 ನಡೆದಿಲ್ಲ. ಹಾಗಾಗಿ ಈ ಬಾರಿ CN ರೂಲ್ ತಿದ್ದುಪಡಿ ಏನಾದರೂ ಆದರೆ TET ಪೇಪರ್ 3 ನಡೆದು ಆ ನಂತರ ನೋಟಿಫಿಕೇಷನ್ ಆಗ್ಬೇಕಂದ್ರೆ ಲೇಟ್ ಆಗುತ್ತೆ. ಬಹುತೇಕ ಈಗ ಆ ಒಂದು ಗೋಜಿಗೆ ಅವರು ಹೋಗ್ಲಿಕ್ಕಿಲ್ಲ ಅನಿಸುತ್ತೆ. HSTR ಏನಿದೆ ಹಳೆಯ CN ರೂಲ್ ಪ್ರಕಾರನೇ ಇದೊಂದು ಬಾರಿ ನೇಮಕಾತಿ ಆಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂದರೆ ಹಳೆ CN ರೂಲ್ ಪ್ರಕಾರನೇ ನೇಮಕಾತಿ ಮಾಡಿದರು ಅಂತಂದರೆ ಅಲ್ಲೇನಾಗುತ್ತೆ, ಜಸ್ಟ್ ಡಿಗ್ರಿ ಪ್ಲಸ್ B.Ed ಆಗಿದ್ದರೆ ಸಾಕು, TETದಾಗಲಿ ಅಥವಾ PGದಾಗಲಿ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಅಂದರೆ ಈ ಹಿಂದಿನ ಶಿಕ್ಷಣ ಸಚಿವರಾಗಿದ್ದಂಥ BC ನಾಗೇಶ್ ಸರ್ ಕೂಡ ಅದನ್ನೇ ಹೇಳಿದರು. ಅಂದರೆ ಇದೊಂದು ಬಾರಿ ನಾವು ಹಳೆ CN ರೂಲ್ ಪ್ರಕಾರನೇ ನೇಮಕಾತಿ ಮಾಡ್ತೀವಿ, ಅಂದರೆ ಡಿಗ್ರಿ B.Ed ಮೇಲೆ ಮತ್ತು ಅದಕ್ಕೆ TET ಆಗಲಿ PG ಆಗಲಿ ನಾವು ಕಡ್ಡಾಯ ಮಾಡೋದಿಲ್ಲ ಅನ್ನುವಂಥ ವಿಚಾರವನ್ನು ಅವಾಗ ಅದು ಅಂದರೆ 2022-23 ಸಂದರ್ಭದಲ್ಲಿ ಮಾಹಿತಿ ಸಿಕ್ಕಿತ್ತು. ಅದಾದ ನಂತರ ಬೇರೆ ಬೇರೆ ಕಾರಣಕ್ಕೋಸ್ಕರ ನೇಮಕಾತಿ ನಡೆದಿರಲಿಲ್ಲ. ಇದೊಂದು ಬಾರಿ ಏನಾದರೂ HSTR ಡಿಗ್ರಿ ಪ್ಲಸ್ B.Ed ಮೇಲೆ ನಡೆದಿದ್ದೇ ಆದರೆ ಹಳೆ CN ರೂಲ್ ಪ್ರಕಾರ ನಡೆಯುವಂಥದ್ದು. ಬಟ್ CN ರೂಲ್ಗೆ ಏನಾದರೂ ತಿದ್ದುಪಡಿ ಆದರೆ ನಾನು ನಿಮ್ಗೆ ಈಗ ಹೇಳಿದ್ದೀನಿ, CN ರೂಲ್ ತಿದ್ದುಪಡಿ ಆದ ತಕ್ಷಣವೇ ಏನು ನೋಟಿಫಿಕೇಷನ್ ಹೊರಡಿಸಲ್ಲ ಅವರು. ಯಾಕಂದರೆ CN ರೂಲ್ ತಿದ್ದುಪಡಿ ಆಯಿತು, ಒಂದು ವೇಳೆ TET ಕಡ್ಡಾಯ ಆಯಿತು ಅಂದರೆ TETಯನ್ನು ಸದ್ದು ಮಾಡಿ 4 ದಿನದಾಗ ಬಿಡ್ತಕ್ಕಂಥದ್ದು ಅಲ್ಲದು. ಅದಕ್ಕೆ ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ 1 ತಿಂಗಳು ಟೈಮ್ ಕೊಟ್ಟು, ಎಕ್ಸಾಮ್ ನಡೆಸೋದಕ್ಕೆ 1 ತಿಂಗಳು ಟೈಮ್ ಕೊಟ್ಟು, 1-2 ತಿಂಗಳಾದ ನಂತರ ಎಕ್ಸಾಮ್ ನಡೆಸಿ ರಿಸಲ್ಟ್ ಬಿಟ್ಟು ಆ ನಂತರ HSTR ಮಾಡ್ಬೇಕಂದ್ರೆ ಮತ್ತೆ 4-5 ತಿಂಗಳು ಟೈಮ್ ಹಿಡಿಯುತ್ತೆ. ಸೊ ಬಹುತೇಕ ಅಲ್ಲಿಗೆ ಹೋಗ್ಲಿಕ್ಕಿಲ್ಲ. ಅಂದರೆ 15,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ, 15,000 ಅಂದರೆ ಬೋಧಕರ ಹುದ್ದೆಗಳು, ಅಂದರೆ ಶಾಲೆ ಕಾಲೇಜುಗಳು ಸೇರಿ ಈ 15,000ದಲ್ಲಿ HSTR ಇದ್ದಿದ್ದೇ ನಿಜವಾದರೆ ಹಳೆ CN ರೂಲ್ ಪ್ರಕಾರನೇ ನೇಮಕಾತಿ ಆಗುತ್ತೆ. ಯಾರೆಲ್ಲ TET ಪಾಸ್ ಮಾಡ್ಕೊಂಡಿಲ್ಲ ಅಂಥವ್ರಿಗೂ ಕೂಡ ಇಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂಥದ್ದು. ಸೊ ಏನೇ ಇರಲಿ, ಎಲ್ಲ ಆದಷ್ಟು ಬೇಗನೆ ನೋಟಿಫಿಕೇಷನ್ ಆಗಲಿ ಅಂತಕ್ಕಂಥದ್ದು ಎಲ್ಲರ ಒಂದು ಬೈಕ್ ಇರ್ತಕ್ಕಂಥದ್ದು. ನಾನು ಕೂಡ ಅದನ್ನೇ ಆಶಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಒಂದು ಪ್ರಶ್ನೆಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. Thanks for watching. And erfarnen edupurgans for watching this was water is patents for really gets flower to Nushikar. Thanks for was.